ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಶರಣಪ್ಪ ಹೋಟೆಲ್ಗೆ ಹೋಗಿದ್ವಿ. ಅದು ವಿದ್ಯಾನಗರದ ಮೇನ್ ರೋಡ್ನಲ್ಲಿದೆ. ಬನ್ನಿ ಒಳಗಿನ ವಿಡಿಯೋ ಹಾಕ್ತೀನಿ. ಈಗ ಅಲ್ಲಿ ನೋಡೋಣಂತೆ ಏನೇನು ಸಿಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇದೇ ಶರಣಪ್ಪ ಹೋಟೆಲು. ಇದು ಬಹಳ ರಶ್ ಇತ್ತು. ನನ್ನ ಮಗ ಹೇಳಿದ್ದ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಅದಕ್ಕೆ ನಾವು ಕೂಡ ಟ್ರೈ ಮಾಡೋಣ ಅಂತ ಇಲ್ಲಿ ಪುಳಿಯೋಗರೆ, ಇಡ್ಲಿ ವಡ, ದೋಸೆ ತಗೊಂಡ್ವಿ. ಇಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ರೈಸ್ ಬಾತ್, ಮೊಸರು ಅನ್ನ, ಪಲಾವು, ಪುಳಿಯೋಗರೆ, ಉಪ್ಪಿಟ್ಟು, ಮಜ್ಜಿಗೆ ಹಾಗೂ ವಡ, ಅಂಬೋಡೆ ಎಲ್ಲನೂ ಇಟ್ಟಿದ್ರು. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಒಂಥರ ಮನೆ ಥರನೇ ಇತ್ತು. ಇಲ್ಲಿ ಅಂಬೋಡೆಗಳನ್ನು ಮಾಡ್ತಾಯಿದ್ರು. ಅದನ್ನು ಹೇಗೆ ಮಾಡ್ತಾಯಿದ್ರು ಅನ್ನ ಅಂತ ನೋಡೋಣ ಬನ್ನಿ. ಅವ್ರು ಹೇಗೆ ಕೈಯಲ್ಲಿ ಹಾಕಿ ತಟ್ತಾ ಇದ್ದಾರೆ ಅಂಬೋಡೆಗಳನ್ನ. ತಟ್ಟಿ ಹೇಗೆ ಎಣ್ಣೆಲಿ ಬಿಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಅದನ್ನು ನೋಡಲಿಕ್ಕೆ. ಇಲ್ಲಿ ಅನ್ನ ತುಂಬ ಫ್ರೆಂಡ್ಲಿ ಆಗಿದ್ದರು. ಅವರು ನಾವು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಮಾಡ್ಕೊಳ್ಳಿ ಅಮ್ಮ, ಯಾರು ಬೇಡ ಅಂತಾರೆ ಅಂತ ಹೇಳಿ ಇನ್ನೂ ಚೆನ್ನಾಗಿ ಹಾಕ್ತಾಯಿದ್ರು ಅಂಬೋಡೆಗಳನ್ನು. ನೋಡಿದ್ದು ಎತ್ತಿ ಎತ್ತಿ ಹಾಕ್ತಾಯಿದ್ದಾರೆ. ಎಷ್ಟು ಗರಿಗರಿಯಾಗಿ ಕಾಣಿಸ್ತಾ ಇದೆ ಅಂಬೋಡೆಗಳು. ತಿನ್ನೋದು ತುಂಬ ಸಖತ್ತಾಗಿತ್ತು. ನೋಡ್ಲಿಕ್ಕೆ ಅಷ್ಟೇ ಅಲ್ಲ, ತಿನ್ನಲಿಕ್ಕೂ ಕೂಡ ತುಂಬ ಸಖತ್ತಾಗಿತ್ತು. ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಜಸ್ಟ್ ವಾವ್. ಎತ್ತಿ ಹಾಕ್ತಾ ಇದ್ದಾರೆ ಅನ್ನ. ನೋಡಿ ಎಷ್ಟು ಗರಿಗರಿ ಆಗಿದೆ. ಇದನ್ನು ನೋಡಿದ ತಕ್ಷಣ ನಾವು ನಮಗೆಲ್ಲರಿಗೂ ಒಂದೊಂದು ಬೇಕಂತಂದು ನಾವು ಆರ್ಡ್ರ್ ಮಾಡಿಬಿಟ್ವಿ. ಅವರು ನಮಗೆ ಕೊಡ್ತಾ ಇದ್ದಾರೆ. ನೋಡಿ, ಅದನ್ನು ನಮಗೋಸ್ಕರನೇ ಕೊಡ್ತಾ ಇದ್ದಾರೆ. ಎಲ್ಲರೂ ಬಿಸಿ ಬಿಸಿ ಇದು ಸಖತ್ತಾಗಿ ಅಂಬೋಡೆ ತಿಂದ್ಬಿಟ್ಟು ಅನ್ನಕ್ಕೆ ತುಂಬ ಥ್ಯಾಂಕ್ಸ್ ಹೇಳಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಗರಿಗರಿಯಾಗಿದ್ದು, ಕ್ರಿಸ್ಪಿಯಾಗಿದ್ದು, ತರಿತರಿಯಾಗಿದ್ದು. ಇಲ್ಲ, ಅಕ್ಕನೂ ಕೂಡ ತುಂಬ ಒಳ್ಳೆಯದಿದ್ಲು. ನಾವು ಅದನ್ನು ಮಾಡಿದ್ವಿ ಅಂತ ನೀವು ನಾನು ದೋಸೆ ಹಾಕ್ತೀನಿ ಬನ್ನಿ ಅಂತ ಹೇಳಿ ದೋಸೆ ಹಾಕಿದ್ರು. ಅವ್ರು ನಮಗೋಸ್ಕರ ನಾವು ಆರ್ಡ್ರ್ ಮಾಡಿರಲಿಲ್ಲ, ಆದರೂ ನಾನು ಹಾಕ್ತೀನಿ ಬನ್ನಿ ಅಂತ ಹಾಕಿದರು. ಅಕ್ಕ ತುಂಬ ಫ್ರೆಂಡ್ಲಿ ಆಗಿದ್ದರು. ಅವ್ರು ತಮ್ಮದೊಂದು ದೋಸೆ ವಿಡಿಯೋ ಕ್ಲಿಪ್ಪಿಂಗು ಕೊಟ್ಟಿದ್ದರು. ಹಾಕಿ ಅಕ್ಕ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳಿ ಆಯ್ತಂತ ನಾನು ತಗೊಂಡೆ ಅವರಿಂದ ಆ ಕ್ಲಿಪ್ಪಿಂಗ್. ಅದನ್ನು ಮುಂದೆ ಹಾಕ್ತೀನಿ ನಾನು ವಿಡಿಯೋದಲ್ಲಿ. ಈಗ ರೆಡ್ ಚಟ್ನಿ ಹಚ್ಚಿದ್ವಿ. ಈಗ ಆಲೂ ಪಲ್ಯನ ರೌಂಡ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸವರ್ತಾ ಇದ್ದಾರೆ. ಅಕ್ಕ ತುಂಬ ಒಳ್ಳೆಯವರು ಇದ್ರು. ಅವರು ಮಾಡಿಸ್ತಾ ಇದ್ದಾರೆ, ರೋಲ್ ಮಾಡ್ತಾ ಇದ್ದಾರೆ. ಎಷ್ಟು ಗೋಲ್ಡನ್ ಕಲರ್ ಬಂದಿದೆ ನೋಡಿ. ತಟ್ಟೆಯಲ್ಲಿ ಹಾಕಿದ್ರು. ಗರಿ ಆಗಿತ್ತು, ಕ್ರಿಸ್ಪಿಯಾಗಿತ್ತು. ನಾವು ಆರ್ಡ್ರ್ ಮಾಡಲಿಲ್ಲ ಅಂದರೂ ತಗೊಂಡು ನಾವು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು ದೋಸೆ ಹಾಕ್ತಾಯಿದ್ರು. ಇದೇ ನಾವು ತೊಗೊಂಡ್ರೆ ಪುಳಿಯೋಗರೆ, ಇಡ್ಲಿ ವಡ. ಇದಕ್ಕೆ ಉಪ್ಪಿನಕಾಯಿ ಹಾಕಿದ್ರು. ಅದು ತುಂಬ ಚೆನ್ನಾಗಿತ್ತು. ಚಟ್ನಿ, ಗಟ್ಟಿ ಚಟ್ನಿನೂ ಕೊಡ್ತಾರೆ, ಕಾಯಿ ಚಟ್ನಿನ, ನೀರು ಚಟ್ನಿನೂ ಕೊಡ್ತಾರೆ. ಇದೇ ಕ್ಲಿಪ್ಪಿಂಗ್ನ ಆಗಲೇ ಹೇಳಿದ್ನಲ್ಲ, ಇದೆ ಅಕ್ಕ ಕೊಟ್ಟಿದ್ರದು. ತುಂಬ ಚೆನ್ನಾಗಿತ್ತು ಅದು. ಕೆಂಪು ಚಟ್ನಿ ಹಚ್ಚಿದ್ರು. ಆಮೇಲೆ ಗನ್ ಪೌಡ್ರ್ ಹಾಕಿದರು, ಗಜ್ರಿ ಹಾಕಿದರು. ಗಜ್ರಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ. ಇದು ಅವ್ರು ಕೊಟ್ಟಿದ್ದು ಕ್ಲಿಪ್ಪಿಂಗ್. ಇದು ತುಂಬ ಚೆನ್ನಾಗಿ ಮಾಡಿದ್ದೀನಿ ನೋಡಿ, ಹಾಕಿ ಅಕ್ಕ ನಿಮಗೆ ಅಂತಂದು ಹೇಳಿದ್ರು. ತುಂಬ ಫ್ರೆಂಡ್ಲಿ ಆಗಿದ್ರು ಆ ಅಕ್ಕ ಕೂಡ. ಅವ್ರು ಕೇಳಿದ ತಕ್ಷಣ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ಮಾಡಿರೋಲ್ಲ. ಅವ್ರು ಯಾರು ಆರ್ಡ್ರ್ ಕೊಡ್ತಾರೆ ನೋಡು, ಅವಾಗೇ ಮಾಡಿ ನಮಗೆ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಟ್ರಯಾಂಗಲ್ ಮಾಡ್ತಾ ಇದ್ದಾರೆ. ಬೆಣ್ಣೆ ಕೂಡ ಹಾಕಿದ್ರು. ತಟ್ಟೆಯಲ್ಲಿ ಹಾಕಿ ಸರ್ವ್ ಮಾಡ್ತಾರೆ. ಶರಣಪ್ಪ ಹೋಟೆಲ್ ಸ್ಪೆಷಲ್ ಬೆಣ್ಣೆ ದೋಸೆ ಸಿಗುತ್ತೆ, ಗಾಳಿ ದೋಸೆ, ಗಿಡದ ದೋಸೆ ಸಿಗುತ್ತೆ. ಮತ್ತು ಸ್ಪೆಷಲ್ ಆಗಿ ಪುಳಿಯೋಗರೆ ಸಿಗುತ್ತೆ, ಪಲಾವ್ ಇದೆ, ಪಾಲಕ್ ರೈಸ್ ಇದೆ. ಭಾಳ ಟೇಸ್ಟಿಯಾಗಿ ಕೊಡ್ತಾರೆ, ರುಚಿಯಾಗಿ ಕೊಡ್ತಾರೆ. ಶರಣಪ್ಪ ಹೋಟೆಲ್ ಅಂದರೆ ಸ್ಪೆಷಲ್ ವಿದ್ಯಾನಗರ ಸೆಕೆಂಡ್ ಬಸ್. ಹೌದಾ, ತುಂಬ ಥ್ಯಾಂಕ್ಸ್. ಈಗ ತಾನೇ ಏನೇನು ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅಕ್ಕ ತುಂಬ ಒಳ್ಳೆಯವರಿದ್ರು. ದೋಸೆ ಮಾಡಿಕೊಟ್ರು ನಮಗೋಸ್ಕರ, ಗರಿಗರಿ ಆಗಿರೋ ದೋಸೆ. ನಾವು ಇಲ್ಲಿ ತಿಂದು ಎಂಜಾಯ್ ಮಾಡಿದ್ದೀವಿ. ನೀವು ಬನ್ನಿ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ, ತಿಂದು ಎಂಜಾಯ್ ಮಾಡಿ. ಅಲ್ಲಿವರೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.